ಆಗಮಿಸಿದಂಥ ಮುಖ್ಯಮಂತ್ರಿ ಅವರಿಗೆ ಸ್ವಾಗತ. ಸೊ ಈಗ ಈ ದಿನ .com ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಡಾಕ್ಟರ್ ವಾಸು HV ಅವರು ಮಾತನಾಡಲಿಕ್ಕೆ ಬರ್ತಿದ್ದಾರೆ. ಸರ್ ಬನ್ನಿ ಪ್ಲೀಸ್. ಈ ಸಭೆಯ ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ವೇದಿಕೆಯ ಮೇಲೆ ಹಾಗೂ ಈ ಸಭಾಂಗಣದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಒಡನಾಡಿಗಳೇ, ಬಹಳ ಪ್ರೀತಿ ಇಟ್ಟು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ನೀವೆಲ್ಲರೂ ಇಲ್ಲಿಗೆ ಬಂದಿದ್ದೀರಿ. ಯಾವುದಾದ್ರೂ ಒಂದು ಮಾಧ್ಯಮ ಸಂಸ್ಥೆ ಅನ್ನೋದು ಒಂದು ಸಂಘಟನೆ ಅಲ್ಲ, ಒಂದು ಪಕ್ಷ ಅಲ್ಲ. ಆದರೂ ಕೂಡ ಒಂದು ಓದುಗರ ಸಮಾವೇಶಕ್ಕೆ ರಾಜ್ಯದ ಎಲ್ಲ ಭಾಗಗಳಿಂದ ಪ್ರತಿನಿಧಿಗಳು ಬರುವಂಥದ್ದು ಭಾಳ ವಿಶೇಷ. ಅದಕ್ಕೆ ಒಂದು ಕಾರಣ, ಈ ಮಾಧ್ಯಮ ಸಂಸ್ಥೆ ಕೇವಲ ಒಂದು ಮಾಧ್ಯಮ ಸಂಸ್ಥೆ ಅಲ್ಲ, ಕರ್ನಾಟಕದ ಜನಪರ ಸಂಘಟನೆಗಳು ಸೇರಿ ರೂಪಿಸಿರ್ತಕ್ಕಂಥ ಒಂದು ವಿಶಿಷ್ಟ ಪ್ರಯೋಗ ಆಗಿದೆ ಅನ್ನೋದು ಕೂಡ ಅದಕ್ಕೊಂದು ಕಾರಣ. ಬೆಳಗ್ಗೆ ನಾವು ಬೇಗ ಬಂದು ಹೊರಗಡೆ ತಯಾರಿಯಲ್ಲಿದ್ದಾಗ ಬಂದು ಭೇಟಿಯಾದವರು ನಮ್ಮನ್ನು ಪರಿಚಯ ಮಾಡ್ಕೊಳ್ತಾ ಹೇಳ್ತಿದ್ರು, ನಾನು ಬೈಲಹೊಂಗಲ, ನಾನು ರಾಣೆಬೆನ್ನೂರು, ನಾನು ಕುಡುಚಿ, ನಾನು ಯಾದಗಿರಿಯಿಂದ ಬಂದಿದ್ದೀನಿ, ನಾನು ಗುಂಡ್ಲುಪೇಟೆಯಿಂದ ಬಂದಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ನಮ್ಗೆ ಅನ್ನಿಸ್ತು 3 ವರ್ಷಗಳ ಕೆಳಗಡೆ ನಾವು ಯಾವ ಕನಸನ್ನು ಇಲ್ಲಿ ಕಂಡಿದ್ವಿ ಆ ಕನಸು ನನಸಾಗಿದೆ ಮತ್ತು ಅದು ಸಾಕಾರಗೊಳ್ಳೋ ನಿಟ್ಟಿನಲ್ಲಿ ನಾವು ದೃಢವಾಗಿ 2 ಹೆಜ್ಜೆ ಇಟ್ಟಿದ್ದೀವಿ ಅನ್ನೋದು ಭಾಳ ಖಾತ್ರಿ ಆಯಿತು. ಸ್ನೇಹಿತರೆ, ಇಲ್ಲಿ ನೀವೆಲ್ಲ ಈ ದಿನ .com ಸಂಸ್ಥೆಯ ಜೊತೆಯಲ್ಲಿ ಪ್ರೀತಿ ಇಟ್ಟು ಬಂದಿರೋದು ನಾವೇನೋ ಭಾಳ ಮಾಡಿದ್ದೀವಿ ಅನ್ನೋ ಕಾರಣಕ್ಕಲ್ಲ, ಆದರೆ ಅದಕ್ಕೊಂದು ಬೇರೆ ವಿಷಾದಕರ ಹಿನ್ನೆಲೆ ಕೂಡ ಇದೆ. ಆ ವಿಷಾದಕರ ಹಿನ್ನೆಲೆ ಏನು ಅಂತಂದರೆ, ಈ ದೇಶದಲ್ಲಿ ಮಾಧ್ಯಮ ಸಂಸ್ಥೆಗಳು, TV ಚಾನೆಲ್ಗಳು ಅದು ಪ್ರಜಾಪ್ರಭುತ್ವದ 4ನೇ ಅಂಗ ಆಗದೇ ಹೋಗಿದ್ದಕ್ಕೆ ಮತ್ತು ಕಳೆದ 15-20 ವರ್ಷಗಳಲ್ಲಿ ಹೊಸದೊಂದು ಪದನೇ ಆವಿಷ್ಕಾರ ಆಗಿದೆ, ಗೋಧಿ ಮೀಡಿಯಾ ಮತ್ತು ಫೇಕ್ ನ್ಯೂಸ್ ಅಂತ. ಫೇಕ್ ನ್ಯೂಸ್ ಮುಂಚೆಯಿಂದ ಕೂಡ ಇತ್ತು, ಆದರೆ ಸುಳ್ಳು ಸುದ್ದಿ ಮತ್ತು ದ್ವೇಷದ ಸುದ್ದಿಗಳು ಈ ಕಾಲಮಾನದ ವಿದ್ಯಮಾನ ಆಗಿಬಿಟ್ಟಿದೆ. ನ್ಯೂಸ್ ರೂಮ್ನಲ್ಲಿ ಕೂತಿರ್ತಕ್ಕಂಥವರು ಅತ್ಯಂತ ಶೋಷಿತ ಸಮುದಾಯಗಳಿಗೆ ದನಿಯಾಗಿರ್ತಾರೆ, ದನಿ ಆಗಬೇಕು ಅನ್ನುವಂಥ ಆಶಯ ಇದು ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಸಂದರ್ಭದಲ್ಲೂ ಇದ್ದಿದೆ. ಸಂವಿಧಾನದ ಕಾಲಂ 19 ಅಭಿವ್ಯಕ್ತಿ ಸ್ವಾತಂತ್ರ್ಯದ ಏನು ಅದನ್ನು ಎತ್ತಿಡಿತದೆ, ಅದರ ಮೂಲಕ ಈ ದೇಶದ ಮಾಧ್ಯಮ ಸಂಸ್ಥೆಗಳಿಗೆ ಒಂದು ವಿಶೇಷವಾದ ಸ್ಥಾನವನ್ನು ಕಲ್ಪಿಸಿದೆ. ಕಾಲಂ 19 ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕು. ಈ ಮೂಲಭೂತ ಹಕ್ಕಿನ ಬಲವನ್ನು ಪಡೆದುಕೊಂಡಿರ್ತಕ್ಕಂಥ ಮಾಧ್ಯಮಗಳು ಕಾಲಕಾಲಕ್ಕೆ ಆಳುವ ಸರ್ಕಾರವನ್ನು ಎಚ್ಚರಿಸ್ತಾ ಬಂದಿವೆ, ಈ ದೇಶದ ಸಂವಿಧಾನದ ಆಶಯಗಳು ಈಡೇರುವ ಹಾಗೆ ಮಾಡಿವೆ, ಈ ದೇಶದ ಪ್ರಜಾಪ್ರಭುತ್ವ ವಿಸ್ತರಣೆ ಆಗುವ ಹಾಗೆ ಮಾಡಿದೆ. 1950 ಜನವರಿ 26ಕ್ಕೆ ನಮಗೊಂದು ಸಂವಿಧಾನ ಬಂತೆ ಹೊರತು ಸಮಾಜದಲ್ಲಿ ಪ್ರಜಾಪ್ರಭುತ್ವ ಇರಲಿಲ್ಲ. ಈ ದೇಶದಲ್ಲಿ ಅಸ್ಪೃಶ್ಯತೆ, ಜಾತಿ ಅಸಮಾನತೆ, ಲಿಂಗ ಅಸಮಾನತೆ, ಬಡವರು ಮತ್ತು ಶ್ರೀಮಂತರ ನಡುವಿನ ಅಪಾರವಾದಂಥ ಅಸಮಾನತೆ, ಒಂದು ಕಡೆ ಕಗ್ಗಾಡು ಮರುಭೂಮಿ, ಇನ್ನೊಂದು ಕಡೆ ಮೆಟ್ರೋಪಾಲಿಟನ್ ಸಿಟಿಗಳಿದ್ದಂಥ ಅಪಾರ ವೈವಿಧ್ಯ ಇದ್ದಂಥ ದೇಶ ಇದು. ಈ ದೇಶವನ್ನು ಕಟ್ಟುವುದರಲ್ಲಿ ಈ ದೇಶದ ರಾಜಕಾರಣದಂತೆಯೇ ಜನಸಾಮಾನ್ಯರ ಸಮುದಾಯಗಳ ಚಳುವಳಿಗಳಿಗೂ ಮತ್ತು ಮಾಧ್ಯಮಗಳಿಗೂ ಕೂಡ ಒಂದು ವಿಶೇಷವಾದಂಥ ಪಾತ್ರ ಹಿಂದೆಂದೂ ಇತ್ತು, ಈಗಲೂ ಇದೆ. ಆದರೆ ಮಾಧ್ಯಮಗಳು ಅವು ತನ್ನ ಪಾತ್ರವನ್ನು ನಿರ್ವಹಿಸ್ತಿಲ್ಲ ಅಂತ ಅನ್ನಿಸಿದಾಗ ಪ್ರಜಾಪ್ರಭುತ್ವದ 5ನೇ ಅಂಗ ಅಂತ ಇನ್ನೊಂದನ್ನು ಹೇಳಲಾಗುತ್ತೆ, ಅದು ನಾಗರಿಕ ಸಮಾಜ. ನಾಗರಿಕ ಸಮಾಜವೇ ಹಲವಾರು ಸರಿ ಮೇಲೆದ್ದು ನಿಂತು ಅದು ರಾಜಕಾರಣದ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿದೆ. ಈ ದೇಶದ ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲೂ ಕೂಡ ಅದನ್ನು ಮಾಡಿದ್ದು ನಾಗರಿಕ ಸಮಾಜವೇ. ಮತ್ತು ಈ ದೇಶದಲ್ಲಿ ಕಾಲಕಾಲಕ್ಕೆ ಚಳುವಳಿಗಳು ಹುಟ್ಟಿ ಬಂದಿದ್ದು ನಾಗರಿಕ ಸಮಾಜದಿಂದ. ಆ ನಾಗರಿಕ ಸಮಾಜವೇ ನಾವು ಒಂದು ಬೇರೆ ಹೊಸ ಮಾಧ್ಯಮವನ್ನು ಕಟ್ಟಬೇಕು ಅನ್ನೋ ತೀರ್ಮಾನ ತಗೊಳ್ಬೇಕಾಗಿ ಬಂದಿದ್ದು ಸಂತೋಷದ ವಿಚಾರ ಅಲ್ಲ, ದುಃಖದ ವಿಚಾರ. ಯಾಕಂದರೆ ನಮ್ಮ ಮಾಧ್ಯಮ ಸಂಸ್ಥೆಗಳು ಒಂದು ಜಾತಿಯ, ಒಂದು ವರ್ಗದ ಕಪಿಮುಷ್ಟಿಯಲ್ಲಿ ಸೇರಿಕೊಂಡು ಅವರು ಈ ದೇಶದ ಬಹುಸಂಖ್ಯಾತರನ್ನ ಕಡೆಗಣಿಸ್ತಾ ಇದ್ರು. ಆದರೆ ವಿಪರ್ಯಾಸ ಏನು ಅಂತಂದರೆ, ಅದನ್ನು ಮುಖ್ಯವಾಹಿನಿ ಅಂತ ಕರೀಲಾಗತ್ತೆ. ಯಾವುದು ಮುಖ್ಯವಾಹಿನಿ? ನಾವು ಭಾಳ ಸರಿ ಪತ್ರಿಕೆಗಳಲ್ಲಿ ಮತ್ತು ಟಿವಿನಲ್ಲಿ ನೋಡ್ತೀವಿ, ಬೆಂಗಳೂರಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಮೆರವಣಿಗೆ ನಾಗರಿಕರಿಗೆ ತೊಂದರೆ,
ಆಟೋ ಚಾಲಕರ ಮುಷ್ಕರ ನಾಗರಿಕರಿಗೆ ತೊಂದರೆ, ಬ್ಯಾಂಕ್ ನೌಕರರ ಮುಷ್ಕರ ನಾಗರಿಕರಿಗೆ ತೊಂದರೆ, ರೈತರ ಮುಷ್ಕರ ರೈತರ ಪ್ರತಿಭಟನೆ ನಾಗರಿಕರಿಗೆ ತೊಂದರೆ ಅಂತ. ರೈತರು ಅಲ್ಲದ, ಕಾರ್ಮಿಕರು ಅಲ್ಲದ, ದಲಿತರು ಅಲ್ಲದ, ಅಂಗನವಾಡಿ ಮಹಿಳೆಯರು ಅಲ್ಲದ ನಾಗರಿಕರು ಯಾರವರು ಅಂತ. ಸೊ ಇದು ನಮ್ಮ ಮಾಧ್ಯಮಗಳು ವರದಿ ಮಾಡುವಂಥ ರೀತಿ. ನಮ್ಮ ಮಾಧ್ಯಮಗಳು ವರದಿ ಮಾಡುವಂಥ ರೀತಿ ಏನಂದ್ರೆ, ಅವರ ಪ್ರಕಾರ ನ್ಯೂಸ್ ರೂಮ್ನಲ್ಲಿ ಕೂತಿರ್ತಕ್ಕಂಥ ಬೆರಳೆಣಿಕೆಯ ಸೀಮಿತ ಜನ ಯಾರಿದ್ದಾರೆ ಅವರೇ ನಾಗರಿಕರು. ಹಾಗಾಗಿ ಅವ್ರೇನು ಹೇಳ್ತಾರೆ ಅಂದರೆ ನೇಷನ್ ವಾಂಟ್ಸ್ ಟು ನೋ ಅಂತ ಹೇಳ್ತಾರೆ. ಅಂದರೆ ಅವರೇ ನೇಷನ್. ಅಲ್ಲಿ ಕೂತಿರ್ತಕ್ಕಂಥವರು ತಾವೇ ರಾಷ್ಟ್ರವೆಂದು ಭಾವಿಸಿ ಅವರು ಹುಸಿ ಕಥನಗಳನ್ನು ಕಟ್ಟುವುದಕ್ಕೆ ಮತ್ತು ಈ ದೇಶದಲ್ಲಿ ಅಲ್ಪಸಂಖ್ಯಾತ ಸಮುದಾಯವನ್ನು ವಿಲನೈಸ್ ಮಾಡುವುದಕ್ಕಾಗಿ ನ್ಯೂಸ್ ರೂಮ್ನಲ್ಲಿ ಕೂತು ಕಥೆಗಳನ್ನು ಹಿಡಿತಾ ಇದ್ದಾರೆ. ಈ ದೇಶದ ದಲಿತ ಸಮುದಾಯ, ಆದಿವಾಸಿ ಸಮುದಾಯ, ಮಹಿಳೆಯರನ್ನ ಇವರು ಈ ನಾಗರಿಕ ಸಮಾಜದ ಭಾಗ ಅಂತ ನೋಡ್ತಾ ಇಲ್ಲ. ಹೀಗಿರಬೇಕಾದ್ರೆ ಒಂದು ಸಂದರ್ಭದಲ್ಲಿ ನಾವು ಈ ಚಾಲೆಂಜನ್ನು ಕೈಗೆತ್ಕೊಳ್ಬೇಕು ಅಂತ ಅನ್ಕೊಂಡ್ವಿ. ಅದರಿಂದ ತುಂಬ ಸಾಧನೆ ಮಾಡಿದ್ದೀವಿ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಇವತ್ತು ಎಲ್ಲಿಗೆ ಬಂದು ನಿಂತಿದ್ದೀವಿ, ಇದು ಭಾಳ ದೊಡ್ಡ ಸವಾಲೇ ಆಗಿತ್ತು ನಮಗೆ. ಆ ಸವಾಲಿನಲ್ಲಿ ಇದನ್ನು ಮಾಡಲಿಕ್ಕೆ, ಇಷ್ಟನ್ನು ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿರೋದು ಈ ಸಭಾಂಗಣದಲ್ಲಿ ಇರುವ ಮತ್ತು ಈ ಇವತ್ತು ಬರಲಿಕ್ಕೆ ಆಗದೆ ಇರತಕ್ಕಂಥ ಸಾವಿರಾರು ಜನ ಇದರ ಜೊತೆ ಕೈ ಜೋಡಿಸಿದ್ದಾರೆ. ನಾನು ಈ ಆರಂಭದಲ್ಲೇ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೀನಿ. ಹಾಗೇನೆ ನಾವು ಯಾವುದೇ ಮಾಧ್ಯಮ ಸಂಸ್ಥೆ ಜೊತೆಗೆ ಸ್ಪರ್ಧೆಯಲ್ಲಿಲ್ಲ. ಸ್ಪರ್ಧೆ ಯಾವಾಗ ಸಾಧ್ಯ? ನಾವು ಏನು ಮಾಡ್ತಾ ಇದ್ದೀವಿ ಅದೇ ರೀತಿ ಮಾಡುವಂಥ ಇನ್ನೊಬ್ಬರು ಇದ್ದರೆ ಅಂಥ ಸಂಸ್ಥೆಗಳ ಜೊತೆಗೆ ನಮಗೆ ಸ್ಪರ್ಧೆ ಇರಲ್ಲ, ಜೊತೆಗಾರಿಕೆ ಇರುತ್ತೆ. ಇನ್ನು ಕೆಲವರು ಇದ್ದಾರೆ, ಅವ್ರ ಜೊತೆಗೆ ನಮ್ಗೆ ವಿರೋಧ ಇದೆ. ಈ ವಿರೋಧದ ಬಗ್ಗೆ ಒಂದು ಮಾತನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ನಾವು 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಈ ರಾಜ್ಯದಲ್ಲಿ ಮತದಾರರು ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋ ಸಮೀಕ್ಷೆಯನ್ನು ಮುಂದಿಟ್ಟ ಮೇಲೆ ನಮ್ಗೆ ಇದ್ದಕ್ಕಿದ್ದಂಗೆ ನಮ್ಮ ಕೀರ್ತಿ ಜಾಸ್ತಿ ಆಯಿತು. ಅದಾದಾಗ ಒಬ್ಬ ಇಂಗ್ಲೀಷ್ ಪತ್ರಿಕೆಯ ಭಾಳ ಹಿರಿಯ ಪತ್ರಕರ್ತರು ಸಿಕ್ಕಿ ನಾವು ಈ ದಿನ .com ಅಂದಾಗ ಭಾಳ ಖುಷಿಯಿಂದ ಮಾತಾಡಿಸಿ ಹೇಳಿದ್ರು, ನಮಗೆ ಈ ದಿನದ ನಿಲುವು ಏನು, ಬೇರೆ ಬೇರೆ ವಿಚಾರದ ಬಗ್ಗೆ ಅಂತ ತಿಳ್ಕೊಳ್ಬೇಕಿದೆ. ನೀವು ಯಾವ ರೀತಿಯ ಜರ್ನಲಿಸಮ್ನ ನ್ಯೂಟ್ರಾಲಿಟಿಯನ್ನು ಕಾಪಾಡ್ತೀರಾ ಅಂತ ನಾನು ತಿಳ್ಕೊಳ್ಬೇಕು ಅಂತ ಆಸೆ ಇದೆ ಅಂತ ಹೇಳಿದ್ರು. ನಾನು ಹೇಳಿದೆ ನಾವು ನ್ಯೂಟ್ರಲ್ ಅಲ್ಲ ಅಂತ ಹೇಳಿದೆ. ನಾವು ನ್ಯೂಟ್ರಲ್ ಅಲ್ಲ, ನಾವು ಬಯಾಸ್ಡ್, ನಮಗೆ ಪೂರ್ವಗ್ರಹ ಇದೆ. ನಮಗೆ ಶೋಷಿತರ ಪರವಾದಂಥ ಪೂರ್ವಗ್ರಹ ಇದೆ. ನಮಗೆ ಹೆಣ್ಣು ಮಕ್ಕಳು ಹೆಚ್ಚು ನೋಯ್ತಾರೆ ಅಂತಂದರೆ ನಾವು ಹೆಣ್ಣು ಮಕ್ಕಳ ಪರ. ನಾವು ಅಲ್ಪಸಂಖ್ಯಾತರು ದೂಷಣೆಗೆ ಗುರಿಯಾಗ್ತಾರೆ ಅಂದರೆ ನಾವು ಅಲ್ಪಸಂಖ್ಯಾತರ ಪರ. ದಲಿತರನ್ನ ಶೋಷಣೆಗೆ ಒಳಪಡಿಸ್ತಕ್ಕಂಥ ಸಮಾಜದಲ್ಲಿ ನಾವು ದಲಿತ ಸಮುದಾಯದ ಪರ. ಮತ್ತು ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಯಾರು ಸರ್ವಾಧಿಕಾರವನ್ನ ಈ ದೇಶದಲ್ಲಿ ಜಾರಿಗೆ ತರಬೇಕು ಅಂತ ಹೊರಟಿದ್ದಾರೆ, ನಾವು ಅವರ ವಿರುದ್ಧ ವಿ ಹ್ಯಾವ್ ಟೇಕನ್ ಅ ಸ್ಟ್ಯಾಂಡ್ ಆಲ್ರೆಡಿ ಅಂತ ಹೇಳಿ. ಇದು ಅವರಿಗೆ ಸ್ವಲ್ಪ ಕಸಿವಿಸಿ ಆಯಿತು. ಅವ್ರು ತುಂಬ ಒಳ್ಳೆ ಜರ್ನಲಿಸ್ಟು, ತುಂಬ ಸೆಕ್ಯುಲರ್ ಜರ್ನಲಿಸ್ಟು, ಇವತ್ತಿಗೂ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಕಸಿವಿಸಿ ಆಯಿತು. ಆಗ ನಾನು ಮುಂದುವರಿಸಿ ಹೇಳಿದೆ, ನೀವು ಜರ್ನಲಿಸ್ಟು, ನೀವು ಈ ದೇಶದಲ್ಲಿ ಒಬ್ಬ ಧೀಮಂತ ಪತ್ರಕರ್ತರು, ನಾನು ನಿಮ್ಮನ್ನು ಕೇಳ್ತೀನಿ, ಸತಿ ಪದ್ಧತಿಯ ವಿರುದ್ಧ ಅದು ನಡೀತಾ ಇದೆ ಅಂದರೆ ನೀವು ಅದರ ವಿರುದ್ಧ ನಿಲುವು ತೆಗೆದುಕೊಳ್ತೀರಾ ಇಲ್ವಾ? ಹೌದು, ತೆಗೆದುಕೊಳ್ತೀವಿ. ವಿ ರನ್ ಅ ಕ್ಯಾಂಪೇನ್ ಅಂತ ಹೇಳಿದ್ರು ಅವರು. ನಾವು ಅದ್ರ ವಿರುದ್ಧ ಕ್ಯಾಂಪೇನ್ ಮಾಡ್ತೀವಿ. ಬಾಲ್ಯ ವಿವಾಹದ ವಿರುದ್ಧ, ಹೌದು, ಬಾಲ್ಯ ವಿವಾಹದ ವಿರುದ್ಧ ನಾವು ಕ್ಯಾಂಪೇನ್ ತೆಗೆದುಕೊಳ್ತೀವಿ. ಹೀಗೆ ನಾನು ಪ್ರಶ್ನೆ ಕೇಳ್ತಾ ಹೋದೆ ಅವ್ರಿಗೆ. ಆದರೆ ಈ ದೇಶದಲ್ಲಿ ಇಲ್ಲಿಯವರೆಗೆ ಈ 70 ವರ್ಷಗಳಲ್ಲಿ ನಮ್ಮ ದೇಶದ 90% ಹಳ್ಳಿಗಳಲ್ಲಿ ದಲಿತ ಸಮುದಾಯಕ್ಕೆ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಪ್ರವೇಶ ಇಲ್ಲ. ಇದರ ಬಗ್ಗೆ ಯಾಕೆ ಮೀಡಿಯಾ ಕ್ಯಾಂಪೇನ್ ತೆಗೆದುಕೊಳ್ಳೋದಿಲ್ಲ? ಅದು ಕ್ಯಾಂಪೇನ್ ತಗೊಳ್ಬೇಕಾ ಇಲ್ವಾ? ನಾನು ಮೆಟ್ರೋದಲ್ಲಿ ಅಥವಾ ಬಸ್ನಲ್ಲಿ ಕೂತಾಗ ನನ್ನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಒಂದು ವ್ಯಕ್ತಿ ತಾನು ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೇರಿದವರಾಗಿರೋದ್ರಿಂದ ತನ್ನ ಹೆಸರನ್ನ ಮರೆಮಾಚಿಸ್ತಾ ಇದ್ದಾರೆ. ಯಾಕೆಂದರೆ ತಾನು ಸಾರ್ವಜನಿಕವಾಗಿ ತನ್ನ ಐಡೆಂಟಿಟಿ ಹೇಳ್ಕೋಬೋದಾ ಇಲ್ವಾ ಅಂತ ಅವ್ರಿಗಿದೆ. ಫೇಕ್ ನ್ಯೂಸ್ ಅನ್ನುವುದು, ಸುಳ್ಳು ಸುದ್ದಿ ಅನ್ನುವುದು ಒಂದು ಜಿನೋಸೈಡ್ಗೆ ಮಾಡುವ ತಯಾರಿ, ಒಂದು ನರಮೇಧಕ್ಕೆ ಮಾಡುವ ತಯಾರಿ, ಅದರ ಮೊದಲ ಹೆಜ್ಜೆ. ಸೊ ವಿ ರನ್ ಅ ಕ್ಯಾಂಪೇನ್ ಅಗೇನ್ಸ್ಟ್ ದಮ್. ನಾವು ಅದರ ವಿರುದ್ಧ ನಿಲುವು ತೆಗೆದುಕೊಳ್ತೀವಿ, ನಾವು ಸಂವಿಧಾನದ ಪರವಾಗಿ ನಿಲುವು ತೆಗೆದುಕೊಳ್ತೀವಿ ಅಂತ. ಅವ್ರಿಗೆ ಆ್ಯಕ್ಚುಲಿ ಖುಷಿ ಆಯಿತು. ಯು ಆರ್ ನಾಟ್ ಬಯಾಸ್ಡ್, ಅಲ್ಲ, ಯು ಆರ್ ಬಯಾಸ್ಡ್ ಆ್ಯಂಡ್ ಐ ಶುಡ್ ಆಲ್ಸೋ ಬಿ ಬಯಾಸ್ಡ್ ಅಂತ ಹೇಳಿದ್ರು. ತುಂಬ ಒಳ್ಳೆಯ ಪತ್ರಕರ್ತರವರು. ಈ ಕೆಲಸವನ್ನು ಈ ದಿನ .com ಮಾಡ್ಕೊಳ್ತಾ ಬಂದಿದೆ. ಇದಕ್ಕೆ ನೀವೆಲ್ಲರೂ ಕಾರಣರಾಗಿದ್ದೀರಿ. ಮತ್ತು ನಮ್ಮ ಕರೆಗೆ ಹೋಗೊಟ್ಟು ನಾವು ಭಾಳ ಜನಕ್ಕೆ ಫೋನ್ ಕೂಡ ಮಾಡಿಲ್ಲ ಇಲ್ಲಿದ್ದವ್ರಿಗೆ. ನೀವೇ ವಾಲಂಟಿಯರ್ ಆಗಿ ಇಲ್ಲಿ ಬಂದಿದ್ದೀರಿ. ಈ ಕಾರ್ಯಕ್ರಮಕ್ಕೆ ನಾವು ಮುಖ್ಯಮಂತ್ರಿಗಳನ್ನು ಕರಿಬೇಕು ಅಂತ ಅಂದ್ಕೊಂಡಿದ್ದಕ್ಕೂ ಕೂಡ ಕಾರಣ ಇದೆ. ಅದರ ಬಗ್ಗೆ ಒಂದು ಮಾಧ್ಯಮ ಸಂಸ್ಥೆ
ಅಧಿಕಾರಸ್ಥರನ್ನ ಮುಖ್ಯ ಅತಿಥಿಯಾಗಿ ಕರಿಬೋದಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ನಾವೊಂದು ಬಹಳ ವಿಷಮ ಸನ್ನಿವೇಶದಲ್ಲಿ ಹಾದು ಹೋಗ್ತಿದ್ದೀವಿ. ಈ ದೇಶ ಒಂದು ಬಹಳ ಸಂಕೀರ್ಣವಾದಂಥ ಸಂದರ್ಭದಲ್ಲಿ ಹಾದು ಹೋಗ್ತಾ ಇದೆ. ಇಲ್ಲಿ ನಾವು ಕೆಲವು ಬೈನರಿಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಎಲ್ಲ ರಾಜಕಾರಣಿಗಳು, ಅಧಿಕಾರಸ್ಥರು ಯಾರಿದ್ದಾರೆ ಅವರೆಲ್ಲರನ್ನ ದೂರ ಇಟ್ಟು ಒಂದು ಮಾಧ್ಯಮ ಸಂಸ್ಥೆ ಮತ್ತು ನಾಗರಿಕ ಸಮಾಜ ನಡಿಬೇಕು ಅಂತ ಕೆಲವರು ಬಯಸ್ತಾರೆ. ವಾಸ್ತವದಲ್ಲಿ ಅವ್ರು ದೂರ ಇಡ್ತಾ ಇರೋದಿಲ್ಲ. ಅವರು ವಿಶ್ವಗುರುವಿನ ಪಾದತಲದಲ್ಲಿ ಇರ್ತಾರೆ ಅವರು. ಆದರೆ ಅವರು ನಮಗೆ ನ್ಯೂಟ್ರಾಲಿಟಿಯನ್ನು ಹೇಳ್ತಾ ಇರ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2ನೇ ಬಾರಿಗೆ ಆಯ್ಕೆ ಆಗ್ತಿರೋದು, ಜನಪ್ರಿಯ ನಾಯಕನಾಗಿ ಅವರ ವಿರುದ್ಧ ನಡೀತಿರುವಂಥ ಸಾಕಷ್ಟು ಪ್ರಚಾರ ಇದೆಲ್ಲದರ ಹೊರತಾಗೂ ಇರುವುದು ಅವರು ಕೆಲವು ಮೌಲ್ಯಗಳ ಜೊತೆಗೆ ಗುರುತಿಸ್ಕೊಂಡಿದ್ದಾರೆ ಅನ್ನುವಂಥ ಕಾರಣಕ್ಕೆ. ಆ ಮೌಲ್ಯಗಳು ನಮ್ಮ ಸಂವಿಧಾನ ಹೇಳುವಂಥ ಮೌಲ್ಯಗಳು, ಸಾಮಾಜಿಕ ನ್ಯಾಯ, ಬಡವರ ಪರವಾಗಿ, ಶೋಷಿತ ಸಮುದಾಯದ ಪರವಾಗಿ ಇರಬೇಕು ಅಂತ ಈ ದಿನ ಕೂಡ ಅದನ್ನೇ ಪ್ರತಿನಿಧಿಸುತ್ತೆ. ಹಾಗಾಗಿ ನಾವು ಅವರನ್ನು ಇಲ್ಲಿಗೆ ಕರೆದಿದ್ದೀವಿ. ಮತ್ತು ನಮ್ಮದೇ ಮುಖ್ಯವಾಹಿನಿ ಅಂತ ನಾವು ಹೇಳ್ತಾ ಇದ್ದೀವಿ. ನಮ್ಮದೇ ಮುಖ್ಯವಾಹಿನಿ ಯಾಕಂದರೆ ನಾವು ಈ ನಾಡಿನ ಬಹುಸಂಖ್ಯಾತರ ಪರವಾಗಿದ್ದೀವಿ. ನಾಡಿನ ಬಹುಸಂಖ್ಯಾತರ ವಿರುದ್ಧ ಇರತಕ್ಕಂಥ ಮಾಧ್ಯಮಗಳನ್ನು ನಾವು ಮುಖ್ಯವಾಹಿನಿ ಅಂತ ಕರಿತಾ ಇದ್ದೀವಿ. ಅದು ಮುಖ್ಯವಾಹಿನಿ ಹೇಗಾಗತ್ತೆ? ಅವರು ಈ ರಾಜ್ಯದ 75-80% ಇರತಕ್ಕಂಥ ದುಡಿಯುವ ಸಮುದಾಯಗಳು, ಶೋಷಿತ ಸಮುದಾಯಗಳ ವಿರುದ್ಧ ಇರತಕ್ಕಂಥದ್ದು, ಅದು ಮುಖ್ಯವಾಹಿನಿ ಆಗೋದಿಲ್ಲ ಅನ್ನೋದು ನಮ್ಮ ಒಂದು ನಿಲುವು. ಆ ಹಿನ್ನೆಲೆಯಲ್ಲಿ 2 ವರ್ಷ ನಾವು ಕಳೆದು ಬಂದಿದ್ದೀವಿ. ಈ 2 ವರ್ಷದ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು, ಓದುಗರ ಜೊತೆಗೆ ನಾವು ಸಂವಾದ ನಡೆಸಬೇಕು ಅಂತಿತ್ತು. ಇವತ್ತಿನ ಕಾರ್ಯಕ್ರಮ ಸಾಂಕೇತಿಕ. ಇಲ್ಲಿ ವೇದಿಕೆ ಮೇಲೆ 5 ಜನ ಮಾತ್ರ ಓದುಗರ ಪ್ರತಿನಿಧಿಗಳಿದ್ದಾರೆ. ಅವರು 5 ನಿಮಿಷ ತಮ್ಮ ಅನಿಸಿಕೆಗಳನ್ನು ಹೇಳ್ಕೊಳ್ತಾರೆ. ಆದರೆ ನಿಮ್ಮ ಜೊತೆಗಿನ ಸಂವಾದ ನಮ್ಮದು ನಂತರ ಮುಂದುವರಿಯುತ್ತೆ. ಎರಡನೇದಾಗಿ ಇದಕ್ಕೆ ಬೇರೆ ಅತಿಥಿಗಳನ್ನ ಕರಿಬೇಕು ಅಂತ ಹೊರಟಾಗ ನಾವು ಸೀಮಾ ಚಿಸ್ತಿ ಅವ್ರನ್ನ ಮತ್ತು ಪ್ರಿಯಾ ತುವಸರಿ ಅವ್ರನ್ನ ಕರೆಯೋದಕ್ಕೆ ಕಾರಣ ಇದೆ. ಸೀಮಾ ಚಿಸ್ತಿ ಅವರು ಈ ದೇಶದಲ್ಲಿ ಈ ದೇಶದ ದೊರೆಗಳಿದ್ದಾರೆ ಡೆಲ್ಲಿನಲ್ಲಿ, ತಮ್ಮನ್ನು ದೊರೆಗಳು ಅಂತ ಭಾವಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ದೊರೆಗಳಿಗೆ ಸ್ಥಾನ ಇಲ್ಲ. ಆದರೆ ಆ ರೀತಿ ಭಾವಿಸಿರೋರ ಎದುರು ಸವಾಲೊಡ್ಡಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ದಿ ವೈರ್ನ ಸಂಪಾದಕಿಯಾಗಿದ್ದಾರೆ. ಕರ್ನಾಟಕದ ಜೊತೆಗೂ ಅವ್ರಿಗೆ ಸಂಬಂಧ ಇದೆ. ಅವ್ರ ತಾಯಿ ಕರ್ನಾಟಕದವರು. ಅವರು ಬರಬೇಕು ಅಂತ ನಾವು ಅಂದ್ಕೊಂಡ್ವಿ. ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಅವರು ನನಗೆ ಬೇರೆ ಕೆಲಸ ಇದೆ, ಆದರೆ ನಾನು ಕೂಡ ಈ ದಿನದ ಅಭಿಮಾನಿ, ಬರ್ತೀನಿ ಅಂತ ಹೇಳಿದ್ರು. ಹಾಗೆಯೇ ಪ್ರಿಯಾ ತುವಸರಿ ಅವರು ಬಂದಿದ್ದಾರೆ. ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿ 4-5 ಸ್ಥಳೀಯ ಭಾಷೆಗಳಲ್ಲಿ ಪತ್ರಿಕೆಯನ್ನು ತರ್ತಾ ಇರುವಂಥ ಖಬರ್ ಲಹರಿಯಾ ಅನ್ನುವಂಥ ದಲಿತ, ಆದಿವಾಸಿ ಮತ್ತು ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳು ನಡೆಸ್ತಕ್ಕಂಥ ಒಂದು ಮಾಧ್ಯಮ ಸಂಸ್ಥೆಯ ಪ್ರತಿನಿಧಿಯವರು ಅವರು ಇಲ್ಲಿಗೆ ಬಂದಿದ್ದಾರೆ. ಡಾಕ್ಟರ್ ನಾರಾಯಣ್ ಅವರು ಇಲ್ಲಿದ್ದಾರೆ. ಎಲ್ಲರೂ ಕೂಡ ಇವತ್ತು ವೇದಿಕೆ ಮೇಲೆ ಇರಬೇಕು ಅಂತ ನಾವು ಕರೆದಿದ್ದೀವಿ. ಇದಲ್ಲದೆ ಒಂದು ವಿಶೇಷ ಸಂಚಿಕೆಯನ್ನು ನಾವು ಇವತ್ತು ಬಿಡುಗಡೆ ಮಾಡೋರು ಇದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಬಿಡುಗಡೆ ಮಾಡ್ತಾರೆ. ಆದರೆ ನಿಮ್ಮ ಕೈಗೆ ಅದು ಡಿಸೆಂಬರ್ 29 ನಂತರ ಸಿಗುತ್ತೆ. ಆ ವಿಶೇಷ ಸಂಚಿಕೆಯಲ್ಲಿ ಒಂದು ವಿಶೇಷ ಇದೆ. ಕರ್ನಾಟಕ ಅಂತ ಹೆಸರಾಗಿ 50 ವರ್ಷ ಆಗಿದೆ. ಸರಿಯಾಗಿ 50 ವರ್ಷದ ಹಿಂದೆ ಆ ಹೆಸರು ಇಡುವ ಸಂದರ್ಭದಲ್ಲಿ ಅದರ ಸುತ್ತಮುತ್ತಲ ಈ ರಾಜ್ಯದಲ್ಲಿ ಒಂದು ಸಾಮಾಜಿಕವಾದಂಥ ಸಂಚಲನ ಮೂಡಿತು. ಕರ್ನಾಟಕ ಅನ್ನೋ ಹೆಸರಿಟ್ಟಿದ್ದಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ಸಮುದಾಯಗಳು ಪ್ರಜಾಪ್ರಭುತ್ವದಲ್ಲಿ 1-2 ಹೆಜ್ಜೆ ಮೇಲೆ ಬರೋದಕ್ಕೆ ಸಾಧ್ಯ ಆಗುವಂಥ ವಾತಾವರಣ ಇತ್ತು. ಒಂದು ಸಂಕ್ರಮಣ ಸ್ಥಿತಿ ಇತ್ತು. ಅಂತ ಇನ್ನೊಂದು ಸಂಕ್ರಮಣಕ್ಕೆ ತಿರುಗಬೇಕಾಗಿರುವಂಥ ಸಂದರ್ಭದಲ್ಲಿ ನಾವಿದ್ದೀವಿ. ಹಾಗಾಗಿ 50 ವರ್ಷಗಳ ಕುರಿತಾಗಿ ತುಂಬ ಜನ ಬರೆದಿದ್ದಾರೆ. ಕೆಲವರು ಸಾರಿಗೆ ವ್ಯವಸ್ಥೆ ಬಗ್ಗೆ ಬರೆದಿದ್ದಾರೆ, ಕೆಲವರು ವಸತಿ ಬಗ್ಗೆ ಬರೆದಿದ್ದಾರೆ, ಕೆಲವರು ಸಾಮಾಜಿಕ ನ್ಯಾಯದ ಚಳವಳಿಗಳ ಬಗ್ಗೆ ಬರೆದಿದ್ದಾರೆ, ಕೆಲವರು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಬರೆದಿದ್ದಾರೆ. ಎಲ್ಲ ವಲಯಗಳಿಂದ ಬರೆದಿರುವಂಥ ಈ 50 ವರ್ಷದ ಒಂದು ನಮ್ಮ ರಾಜ್ಯದ ಸಾಧನೆಗಳು, ಪಾಠಗಳು ಆ ಪುಸ್ತಕದಲ್ಲಿದೆ. ತಾವೆಲ್ಲರೂ ಕೂಡ ಡಿಸೆಂಬರ್ 29 ನಂತರ ಆ ಪುಸ್ತಕವನ್ನು ತಮಗೆ ಸಿಗ್ತದೆ, ತಾವು ಅದನ್ನು ಓದಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗೆಯೇ ಮುಂದಿನ ದಿಕ್ಕಿನ ಬಗ್ಗೆ ಕೂಡ ಅದರೊಳಗಡೆ ಹಲವಾರು ಸಂಗತಿಗಳಿವೆ. ಈ ಸಮಾಜದ ಮುಂದಿನ ದಿಕ್ಕಿನ ಕುರಿತಾಗಿ ನಾವೆಲ್ಲರೂ ತಲೆ ಕೆಡಿಸ್ಕೊಳ್ಬೇಕಿದೆ. ಯಾಕಂದರೆ ಪ್ರಜಾಪ್ರಭುತ್ವದ 4ನೇ ಅಂಗ ಮಾಧ್ಯಮ, ಅದನ್ನು ಕಾವಲು ನಾಯಿ ಅಂತ ಕರಿತಾ ಇದ್ರು. ಅದು ಕಾವಲು ನಾಯಿ ಅಲ್ಲ, ಸಾಕು ನಾಯಿ ಆಗಿದೆ ಅಂತ ಗೋಧಿ ಮೀಡಿಯಾ ಅನ್ನುವಂಥ ಪದ ಬಂತು. ನಾವು ಹೇಳ್ತಾ ಇದ್ದೀವಿ ಇದು ಸಾಕು ನಾಯಿ ಕೂಡ ಅಲ್ಲ, ಅದೊಂದು ಬೇಟೆ ನಾಯಿಯಾಗಿ ಪರಿವರ್ತನೆ ಆಗಿದೆ ಅಂತ. ಇಟ್ ಹ್ಯಾಸ್ ಬಿಕಮ್ ಅನ್ ಹಂಟಿಂಗ್ ಡಾಗ್. ಯಾಕಂದರೆ ಡೆಲ್ಲಿಯಲ್ಲಿ ರೈತರು ಪ್ರತಿಭಟನೆಗೆ ಕೂತಿದ್ದಾಗ ಅವ್ರ ಮೇಲೆ ಟ್ಯಾಂಕರ್ ಹರಿಸಬೇಕು ಅಂತ ನ್ಯೂಸ್ ರೂಮ್ನಿಂದ ಕಾಲ್ ಕೊಡಲಾಯಿತು. ಕೋವಿಡ್ ಟೈಮ್ನಲ್ಲಿ ಬೀದಿಯಲ್ಲಿ ವ್ಯಾಪಾರ ಮಾಡಕ್ಕೆ ಹೋದಂಥ ಬಡವರಿಗೆ ಅವರಿಗೆ ಬಿಸಿ ಬಿಸಿ ಕಜ್ಜಾಯ ಕೊಡಬೇಕು, ಬಡಿಬೇಕು ಅಂತ ನ್ಯೂಸ್ ರೂಮ್ನಿಂದ ಕಾಲ್ ಕೊಡಲಾಯಿತು. ಹಾಗಾಗಿ ದಿಸ್ ಈಸ್ ಅನ್ ಎಲಿಫೆಂಟ್ ಇನ್ ದ ರೂಮ್. ಈ ರೀತಿಯಲ್ಲಿ ನಮ್ಮ ಮಧ್ಯ ಕೂತಿರ್ತಕ್ಕಂಥ ಇಂಥ ಒಂದು ಬೃಹತ್ ಸವಾಲನ್ನು ಕೈಗೆತ್ತಿಕೊಳ್ಳೋದ್ರಲ್ಲಿ ನಾವೆಲ್ಲ ಜೊತೆ ಸೇರಬೇಕು.
ಈ ದೇಶದ ಪ್ರಜಾಪ್ರಭುತ್ವವನ್ನು ನಾವು ಬಲಪಡಿಸಬೇಕು ಅಂತಂದರೆ ನಮ್ಮ ಮಧ್ಯೆ ಒಂದು ಮೀಡಿಯಾ ಎಕೋಸಿಸ್ಟಮ್ನ ನಾವು ಕಟ್ಟಿಕೊಳ್ಳುವಂಥ ಅಗತ್ಯ ಇದೆ. ಅದಕ್ಕಾಗಿ ನಾವಿಲ್ಲಿ ಸೇರಿದ್ದೀವಿ. ಅದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಬಂದ ಮೇಲೆ ಆ ಸರ್ಕಾರದ ಕುರಿತಾಗಿ ಕಟುವಾದ ವಿಮರ್ಶಾತ್ಮಕವಾದ ಲೇಖನಗಳನ್ನು, ಸುದ್ದಿಗಳನ್ನು ನಾವು ಮಾಡಿದ್ದೀವಿ. ಅದ್ರ ಬಗ್ಗೆ ನಾವು ಸಂಪಾದಕೀಯಗಳನ್ನು ಬರೆದಿದ್ದೀವಿ. ಈ ಕೆಲಸವನ್ನು ಕೂಡ ಈ ದಿನ .com ಮುಂದುವರಿಸ್ತಾ ಇರುತ್ತೆ. ಅದನ್ನು ಮಾಡ್ತಾನೆ ನಾವು ಗ್ಯಾರಂಟಿ ಪ್ರೋಗ್ರಾಮ್ಸ್ ಪರವಾಗಿ ಕ್ಯಾಂಪೇನ್ ತೆಗೆದುಕೊಂಡ್ವಿ. ಯಾಕಂದರೆ ಗ್ಯಾರಂಟಿ ಪ್ರೋಗ್ರಾಮ್ಸ್ ಏನಿದೆ ಅದರ ವಿರುದ್ಧದ ಅಪಪ್ರಚಾರ ಭಾಳ ತೀವ್ರವಾಗಿ ನಡೀತಿದ್ದರಿಂದ ನಾವು ಅದರ ಪರವಾಗಿ ನಿಲ್ಲಬೇಕು ಅಂತ ನಾವು ಒಂದು ಕ್ಯಾಂಪೇನ್ ತೆಗೆದುಕೊಂಡ್ವಿ. ಅದರ ಕಾರಣಕ್ಕೆ ನಮ್ಮ ವಿರುದ್ಧನೂ ಕ್ಯಾಂಪೇನ್ ಆಯಿತು, ಆ ವಿಚಾರ ಬೇರೆ. ಆದರೆ ಅಂಥ ಎಲ್ಲ ಕ್ಯಾಂಪೇನ್ಗಳಿಗೆ ನಾವು ರೆಡಿ ಇದ್ದೀವಿ, ಅಂತ ಅಪಪ್ರಚಾರಗಳನ್ನು ಎದುರಿಸೋದಕ್ಕೆ ನಾವು ರೆಡಿ ಇದ್ದೀವಿ. ಅದರ ಒಂದು ಹೆಜ್ಜೆಯಾಗಿ ನಿಮ್ಮೆಲ್ಲರ ಜೊತೆಗೆ ಈ ಸಂಗತಿಗಳನ್ನು ಹಂಚಿಕೊಳ್ಳೋದಕ್ಕೆ ಇವತ್ತಿನ ಈ ಓದುಗರ ಸಮಾವೇಶ. ಓದುಗ ಪ್ರತಿನಿಧಿಗಳು ಮಾತಾಡ್ತಾರೆ, ನಮ್ಮ ಅತಿಥಿಗಳು ಮಾತಾಡ್ತಾರೆ, ಮುಖ್ಯಮಂತ್ರಿಗಳು ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಅದಲ್ಲದೆ ಅದಾದ ಮೇಲೆ ನಾವೆಲ್ಲರೂ ಕೂಡ ಇವತ್ತು ಇಲ್ಲೇ ಇದ್ದು ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ, ಅದನ್ನು ಮುಗಿಸ್ಕೊಂಡು ಹೋಗಬೇಕು ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀವಿ. ಮುಂದಿನ 1 ತಿಂಗಳಲ್ಲಿ ಈ ದಿನ .com ಇದರ ಮುಂದಿನ ಹಂತಗಳಿಗೆ ಹೋಗ್ಲಿಕ್ಕಿದೆ. ಅವೆಲ್ಲದರಲ್ಲಿ ನೀವೆಲ್ಲರೂ ಜೊತೆಯಾಗಿರ್ತೀರಿ ಅಂತ ನಮಗೆ ವಿಶ್ವಾಸ ಇದೆ. ಈ ಕಾರ್ಯಕ್ರಮಕ್ಕೆ ಹಲವಾರು ಜನ ಹಿರಿಯರು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಎಲ್ಲರ ಹೆಸರನ್ನು ಹೇಳಲಿಕ್ಕಾಗಲ್ಲ. ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.